ನಮಸ್ಕಾರ ಕರ್ನಾಟಕ. ಬಂದೇ ಬಿಟ್ಟ ಪಳಾರ್ ಗಿಲ್ಲಿ ವಿರೋಧಿಗಳು ಈಗ ಎಲ್ಲಿ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದ್ರೆ ಬಂದ್ಬಿಟ್ಟ ಪಳಾರ್ ಗಿಲ್ಲಿ. ಆ ಗಿಲ್ಲಿ ಬಂದಿರತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಎಷ್ಟು ಸಂತೋಷ ಆಗ್ತದಪ್ಪ ಅಂತಂತಂದ್ರೆ ಹೆಸರು ನೋಡಿ ಹೆಂಗೆ ಟೈಟಲ್ ಪಳಾರ್. ಪಳಾರ್ ಅಂದರೆ ಏನರ್ಥ? ಕಿಲಾಡಿ, ಕಂತ್ರಿ ಅಥವಾ ಎಲ್ಲದನ್ನು ಮೀರಿಸಬಲ್ಲಂಥವನು, ಸಕಲ ಕಲಾವಲ್ಲಭ ಅಂತೇಳಿ ಕನ್ನಡದೊಳಗೆ, ಸ್ವಚ್ಛ ಕನ್ನಡದೊಳಗೆ ಅದರ ಅರ್ಥನೇ ಸಕಲ ಕಲಾವಲ್ಲಭ. ಇವನು ಏನು ಮಾಡೋಕ್ಕೂ ನಡೀತೈತಿ, ಕಳ್ತನ ಮಾಡೋಕ್ಕೂ ನಡೀತಾನ, ಹೀರೋ ಆಗೋಕ್ಕೂ ನಡೀತಾನ, ಕಾಮಿಡಿಯನ್ಗೂ ನಡೀತಾನ, ಕೊಲೆ ಮಾಡೋಕ್ಕೂ ನಡೀತಾನ, ರೌಡಿಸಮ್ಗೂ ನಡೀತಾನೆ, ಎಲ್ಲದಕ್ಕೂ ಓಕೆ ಅಂದವನಿಗೆ ಪಳಾರ್ ಅಂತ ಕರೀತಾರೆ. ಪಳಾರ್ ಅಂದ್ರೆ ಹೆಂಗೈತಿ ನೋಡಿ, ಹೆಸರು ನೋಡಿ ಹೆಂಗೈತೆ. ಅಬ್ಬಾ ಇದು ರೊಚ್ಚಿಗೆದ್ದಳು ಬಿಟ್ಟಾರೆ. ಈ ಸದ್ಯ ಗಿಲ್ಲಿ ಅಭಿಮಾನಿಗಳು ಒತ್ತು ಕಡೆಯಿಂದ ಹುಡುಕಾಡಿ ವಿರೋಧಿಗಳು ಎಲ್ಲಿದಾರಂತ ಹುಡುಕಾಡಕತ್ತಾರ. ಗಿಲ್ಲಿ ಪಳಾರ್ ಗಿಲ್ಲಿ ಆಗ್ಯಾನ, ವಿರೋಧಿಗಳು ಎಲ್ಲರೂ ಗಲ್ಲಿ ಸೇರಿಬಿಟ್ಟಾರ ಅಂತ. ನಾ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ, ಈಗ ಆಲ್ರೆಡಿ ಒಂದು ವಿಡಿಯೋ ಬಂತು, ಅದರೊಳಗಡೆ ಭಾಳ ಸಾವಕಾಶ ಮಾತಾಡಿದ್ದೆ. ಆದರೆ ಪಳಾರ್ ಅನ್ನುವಂಥ ಹೆಸರು ಕೇಳಿ ಧಡಾರ್ ಅಂತ ಹೃದಯ ಮಾತು ಹೊರ ಎದ್ದು ಬಂದ್ಬಿಟ್ಟೈತೆ. ಅದು ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋ, ಇದು ಇವತ್ತು ಮಾಡಿರ್ತಕ್ಕಂಥ ವಿಡಿಯೋ ನೋಡಾಕತ್ತೀನಿ. ಏನು ಮಸ್ತ್ ಕಾಣಾಕಚ್ಚನೋ ನೀನು ಕೂಡ. ಎಲ್ಲೋ ಅಂಗಿ ಒಳಗೆ, ಅರಿಶಿಣ ಕಲರ್ ಅಂಗಿ ಒಳಗೆ ಎಷ್ಟು ಚಂದ ಕಾಣ್ತಾನಪ್ಪ. ಮದುಮಗ ಕಣ್ಣಂಗೆ ಕಾಣ್ತಾನ ಹುಲಿ. ಯಾರು? ಗಿಲ್ಲಿ ನಟ ಮದುಮಗ ಕಣ್ಣಂಗೆ ಕಾಣ್ತಾನೆ. ಎಷ್ಟು ಸುಂದರ ಆಗ್ಯಾನ. ಆ ಗಡ್ಡಕ್ಕೆ, ಮೀಸಿಗೆ, ಏರ್ ಸ್ಟೈಲಿಗೆ ಅವನು ಎಷ್ಟು ಚಂದ ಕಾಣಿಸಕಚ್ಚನ. ಹೀರೋ ಕಳೆ ಬಂದುಬಿಟ್ಟದ. ಕಾಮಿಡಿಯನ್ ಕಡೆ ಒಂದು ಸ್ವಲ್ಪ ಹೋಗಿ ಹೀರೋ ಕಡೆ ಬಂದುಬಿಟ್ಟದ. ಅಷ್ಟು ಚಂದ ಕಾಣಿಸಕತ್ತಾನ. ಹೀರೋಯಿನ್ ಯಾರು ಅನ್ನೋದು ಇನ್ನೂ ಇವರು ಗುಟ್ಟಾಗಿ ಇಟ್ಕೊಟ್ರೆ ಇವ್ರದ್ದು ಒಂದು ವಿಚಾರ ಏನಪ್ಪ ಅಂತಾರೆ, ಇದನ್ನು ಇನ್ನೂ ಪಬ್ಲಿಸಿಟಿ ಮಾಡ್ತಾ ಹೋಗ್ಬೇಕು. ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತೇಳಿ ಒಂದು ವಿಡಿಯೋ ಬಿಟ್ಟರು 16ನೇ ತಾರೀಕು. ಇವತ್ತು 20ನೇ ತಾರೀಕು ಬರೀ ಪಳಾರ್ ಎನ್ನುವಂತಹ ಟೈಟಲ್ ಲಾಂಚ್ ಮಾಡ್ಯಾರ. ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ಮಾಡಿಲ್ಲ. ಮತ್ತು ಹೀರೋಯಿನ್ ಲಾಂಚ್ ಮಾಡೋಕೆ ಅವತ್ತೊಂದಿನ ಫಂಕ್ಷನ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಪಬ್ಲಿಸಿಟಿ ಮಾತ್ರ ಬೆಂಕಿ ಮಾಡಾಕತ್ತಾರ. ಇರಲಿ, ಈಗ ಹೊಸ ವಿಷಯಕ್ಕೆ ಬರಮ್ಮ. ಪಳಾರ್ ಗಿಲ್ಲಿ ಅನ್ನುವಂಥ ಸಿನಿಮಾದೊಳಗೆ ಏನಿರ್ತದ ಅಂದ್ರೆ, ಜೀವನದುದ್ದಕ್ಕೂ ಅದು ಏನೇನು ಮಾಡ್ಕೊಂಬಂದ್ರೆ ಆತನದೇ ಕಲ್ಪನೆ ಆಗಿರುವಂಥ ಸಿನಿಮಾ ಅಂತ ನನಗೆ ಅನ್ಸಾಕತ್ತಿದೆ. ಯಾಕಪ್ಪ ಅದ್ರೊಳಗೆ ಅಲ್ಲಿ ನೋಡ್ಬೋದು ನೀವು, ಹಿಂದ್ಗಡೆ ಕೆಲವೊಬ್ರು ಆ್ಯಕ್ಟರ್ಸ್ ಜೊತೆ ಎದಾರ ಅಲ್ಲಿ ಬರ್ದಾರ, ಇಂತಿಂಥ ಟೈಮಿಗೆ ಇಂತಿಂಥ ಕಾರ್ಯಕ್ರಮ ಇದಾವೆ, ಇಂತಿಂಥ ಟೈಮಿಗೆ ಇಲ್ಲಿ ಹೋತಾನೆ, ಇಷ್ಟು ಟೈಮಿಗೆ ಊಟ ಮಾಡ್ತಾನೆ, ಇಷ್ಟು ಟೈಮಿಗೆ ಇದು ಬುಕ್ ವಿತರಣೆ ಮಾಡ್ತಾನೆ, ಇಷ್ಟು ಟೈಮಿಗೆ ರೆಸ್ಟ್ ತೊಗೊತಾನೆ ಅಂತೇಳಿ ಎಲ್ಲೆಲ್ಲ ಸುತ್ತ ರೈಟ್ರ್ ಬರ್ತಾರೆ. ಅಂದರೆ ಪಳಾರ್ ಎನ್ನುವಂಥ ಹೆಸರು ಗಿಲ್ಲಿಯ ಜೀವನವನ್ನೇ ತೋರಿಸುವಂಥ ಒಂದು ಚಿತ್ರ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿನಯಪ ಅಥವಾ ನನ್ನ ಅಭಿಲಾಷೆ. ಆ ಸಿನಿಮಾದಲ್ಲಿ ಗಿಲ್ಲಿಯ ಜೀವನವನ್ನೇ ತರಲಿಕ್ಕಾಗ್ತದ. ಪಕ್ಕ 100% ಹೇಳ್ತೀನಿ, ಗಿಲ್ಲಿಗೆ ಹೀರೋಯಿನ್ ಆಗಿ ಕಾವ್ಯಾಳನ್ನೇ ಆರಿಸ್ಕೊಳ್ಳಕತ್ತಾರ ಅಂತಕ್ಕಂಥದ್ದು ಕೂಡ ಬಹುತೇಕ ಖಚಿತವಾಗಿರುವಂಥ ಮಾಹಿತಿ. ಬಲ್ಲ ಮೂಲಗಳಿಂದ ಅದನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದು ಒಂದಷ್ಟು ಗೊಂದಲದೊಳಗೆ ಐತೆ ಅಂತ. ಆದರೂ ಕೂಡ ಗಿಲ್ಲಿಯ ಒಲವು ಕೂಡ ಇನ್ನೂ ಐತಿ. ಈ ಕಡೆ ಡೈರೆಕ್ಟರ್ಗೂ ಕೂಡ ಗೊತ್ತು, ಈಗ ಕ್ರೇಜ್ ಇರುವಂಥದ್ದು ಕಾವ್ಯಾಳಗೈತಿ, ಅಕ್ಕಿ ಮುಟ್ರಿ ಇನ್ನೂ ಪಟಾರ್ ಅನ್ನುವಂತ ಎದ್ದು ಬಿಡುತ್ತೆ. ಪಳಾರ್ ಅಂತಕ್ಕಂಥ ಸಿನಿಮಾ ಪಟಾರ್ ಅಂತ ಮೇಲೆ ಎದ್ದು ಬಿಡುತ್ತಾ, ದಿಢೀರ್ ಅಂತ ಮೇಲೆ ಎದ್ದು ಬಿಡುತ್ತೆ ಅಂತೇಳಿ ಇವರು ಕೂಡ ರೋಚಿಗೆ ಎದ್ದು ಬಿಟ್ಟಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹೀರೋಯಿನ್ ಕೂಡ ಫಿಕ್ಸ್ ಆಗ್ಬೋದು. ಆದಷ್ಟು ಬೇಗ ಸೆಟ್ ಇರ್ತೈತೆ. ಅದ್ರಾಗ KVN ಸಂಸ್ಥೆ ಅಂತಕ್ಕಂಥದ್ದು ಭಾಳ ದೊಡ್ಡ ವಿಚಾರ. ಅದೇನೋ 10 ಲಕ್ಷ 20 ಲಕ್ಷ ರೂಪಾಯಿದಾಗ ಏನು ಸಿನಿಮಾ ಮಾಡಂಗಿಲ್ಲ, ಕೋಟಿಗಟ್ಟಲೆ ಸಿನಿಮಾ ಮಾಡ್ತಾರೆ. ಈ ಸಿನಿಮಾಕ್ಕೆ ಎಷ್ಟು ರೊಕ್ಕ ತಗೊಂಡಾನ ಅಂತಕ್ಕಂಥ ವಿಚಾರ ಕೂಡ ನೋಡ್ಬಿಡೋದು. 1 ಕೋಟಿ ತೊಗೊಂಡಾನ ಅಂತ ಹೇಳಕ್ಕೆ 1 ಕೋಟಿ ಹೇಳೋಕ್ಕಾಗಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅದರಲ್ಲಿ ಇರ್ತಕ್ಕಂಥ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಕಲೆ ಆದ. ಕೋಟಿ ಕೊಟ್ಟರು ಸಣ್ಣದಪ್ಪ. ಏನಪ್ಪ ಅವರು ರೊಕ್ಕದ ವಿಚಾರಕ್ಕೆ ನಾ ಮಾತಾಡಂಗಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕರ್ನಾಟಕವನ್ನು ಆಳಿದಂತಹ ಸಿನಿಮಾ ರಂಗದ ಹುಲಿ, ಕರ್ನಾಟಕವನ್ನೇ ಬೆಚ್ಚು ಬೀಳಿಸಿದಂತಹ ಮತ್ತು ಇಡೀ ಭಾರತ ಲೋಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾದಲ್ಲಿ 12 ಹಾಡುಗಳನ್ನು ನೀಡುವುದರ ಮುಖಾಂತರ ಇಡೀ ಚಿತ್ರರಂಗವನ್ನೇ ತಲ್ಲಣಗೊಳಿಸಿದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಮ್ಮ ಬಾಸ್. ಅಂದ್ರೆ ನಾನು ಮೊಟ್ಟ ಮೊದಲು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಫ್ಯಾನು. 1-2 ಪುಷ್ಪ ಏನು ಹೇಳ್ತೀರಿ, ಏನು ಹೇಳಮ್ಮ, ಏನು ಬಿಡಮ್ಮ, ಹಂಗೆ ಆಗಿಬಿಟ್ಟತಿ ಇವತ್ತು. ಯಾಕಪ್ಪ ಅಂತಂದ್ರೆ, ಈ ಕಡೆ ರವಿಚಂದ್ರನ್ ಅವರು ಕ್ಲಾಪ್ ಹೊಡೆದಾರೆ. ಕ್ಲಾಪ್ ಅಪ್ ಅಂದ್ರೆ ಮಾರಿಕಾಂಬ ದೇವಸ್ಥಾನದೊಳಗೆ. ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ, ಯಾವುದೋ ಒಂದು ಕೆಲಸ ಇತ್ತು ಅವತ್ತು, ಆಶೀರ್ವಾದ ತೊಗೊಂಬರೋಣ ಅಂತ ಹೋಗಿದ್ದೆ. ಅದೇ ದೇವಸ್ಥಾನದೊಳಗೆ ಅದೇ ಸಿಚುವೇಶನ್ಗೆ ಅಲ್ಲೊಂದು ಸಿನಿಮಾ ನಡೆದಿತ್ತು. ಆ ಸಿನಿಮಾದ ಹೆಸರು ಬೇಡ, ಆ ಸಿನಿಮಾದ ಬಗ್ಗೆ ಮಾತಾಡ. ಅಲ್ಲೊಂದು ನಮಗೊಂದು ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಯಾಕಪ್ಪ ನೀವು ಕೂಡ ನೀ ಏನು ಕಳೆದು ಡಬ್ಬೆ ಹಾಕಕ್ಕೆ ಹೋಗಿದ್ದೆ ಅನ್ನಂಗಿತ್ತಪ್ಪ ಅಂತ ನಾನು ಕೂಡ ಹಾಡು ಬರೀತಿದ್ದೆ, ಕವಿತೆಗಳನ್ನು ಬರೀತಿದ್ದೆ. ಆ ಒಂದು ಸಿನಿಮಾ ನಡೀತಿರೋ ಒಂದು ಸಂದರ್ಭದಲ್ಲಿ ಅಲ್ಲೇ ನಮಗೆ ಬೇಕಿದ್ದವ್ರು ಕರೆದಿದ್ರು, ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಎಡವಟ್ಟಾಯ್ತು, ಕಿರಿಕಿರಿ ಬೇಡ, ಅದ್ರ ಬಗ್ಗೆ ಚರ್ಚೆ ಬೇಡ, ಅವ್ರು ಯಾರು ಏನು ಎತ್ತ ಬೇಡ. ಬೇಕಿತ್ತಪ್ಪ ನನ್ನ ಬಗ್ಗೆ ನಿಮ್ಗೆ ಇನ್ನೂ ಅಷ್ಟು ವಿಷಯ ಬೇಕಪ್ಪ ಅಂತಾನೆ ಅಟವಾದಿ 74 ಅಂತ ಯೂಟ್ಯೂಬ್ ಚಾನಲ್ ಅದ, ಅಟವಾದಿ ಹನುಮಂತು ಅಂತ ಯೂಟ್ಯೂಬ್ ಚಾನಲ್ ಅದ. ಅಲ್ಲಿ ಹೋಗಿ ನೋಡ್ಕೊರಿ. ನಾನು ಬರೆದಿರುವಂಥ ಕಥೆಗಳೇ ಹೊರಗಡೆ ಬರ್ತಾವೆ, ನಾನು ಬರೆದಿರುವಂಥ ಹಾಡುಗಳೇ ಹೊರಗಡೆ ಬರ್ತಾವೆ. ಆ ಯೂಟ್ಯೂಬ್ ಚಾನಲ್ ಕೂಡ ನಮ್ಮ ಆತ್ಮೀಯರ ಗೆಳೆಯರ್ದದು. ಸೊ ಅಲ್ಲಿ ನಾನು ಕಥೆಗಳನ್ನು ಬರೀತಾ ಇದ್ದೆ, ಹಾಡುಗಳನ್ನು ಬರೀತಿದ್ದೆ. ಅದನ್ನು ಬಿಟ್ಟು ನಂದು ಬಿಟ್ಬಿಡಮ್ಮ. ಈಗ ಪಳಾರ್ ಗಿಲ್ಲಿ ಬಗ್ಗೆ ಮಾತಾಡಮ್ಮ. ಗಿಲ್ಲಿ ರೊಚ್ಚಿ ಗೆದ್ದಾನ. ಗಿಲ್ಲಿ ಅಭಿಮಾನಿಗಳು ಕೂಡ ರೊಚ್ಚಿ ಗೆದ್ದು ಬಿಟ್ರೆ ಹುಟ್ಟು ಹಬ್ಬದ ದಿನದಿಂದ ಏನು ಸ್ಮಾರ್ಟಾಗಿ ಕಾಣಕತ್ತಾನಪ್ಪ ಅಂದ್ರೆ ಅದ್ರ ಬಗ್ಗೆ ವಿವರಣೆ ಮಾಡೋಕೆ ಕೂಡಿಲ್ಲ. ಮತ್ತೊಂದು ವಿಷಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕ್ಲಾಪ್ ಮಾಡಿದ್ದು ನನಗಂತೂ ತುಂಬ ಇಷ್ಟ ಆಗಿಬಿಡ್ತು. ಏನು ನೋಡ್ಬೇಕು, ಇಬ್ಬರು ಎಷ್ಟು ಚಂದ ಕಾಣಿಸಾಕತ್ತಾರ. ಅಬಾ
ಫುಲ್ ಅಂದ್ರೆ ಫುಲ್ ಖುಷಿಯಾಗಿಬಿಟ್ಟಿನಿ ನಾನು. ಯಾಕಪ್ಪ ಅಂತಂತಂದ್ರೆ ಈ ಕಡೆ ರವಿಚಂದ್ರನ್ ಸುದ್ದಿ ಹೇಳ, ಈ ಕಡೆ ಗಿಲ್ಲಿ ಸುದ್ದಿ ಹೇಳ. ಗಿಲ್ಲಿ ಕೂಡ ಭಾಳ ಆತ್ಮೀಯ, ಮನಸ್ಸಿಗೆ ನೆಮ್ಮದಿ ಕೊಟ್ಟಂಥ ವ್ಯಕ್ತಿ, ಮನೋರಂಜನೆ ಕೊಟ್ಟಂಥ ವ್ಯಕ್ತಿ ನನಗೆ. ಮತ್ತು ಅದಾದ ನಂತರ ಇಷ್ಟೊಂದು ಜನಕ್ಕೆ ನಾ ಪರಿಚಿತ ಆಗಿದ್ದೀನಪ್ಪ, ಅದಕ್ಕೆ ಗಿಲ್ಲಿನೇ ಕಾರಣ ಅಂತಕ್ಕಂಥ ಖುಷಿ ಒಳಗೆ ಮತ್ತೊಂದು ಕಡೆ ಇದ್ದೀನಿ. ಈ ಕಡೆ ಕ್ರೇಜಿ ಸ್ಟಾರ್, ನನ್ನ ಇಷ್ಟವಾದ ನಟ, ಸಣ್ಣವನಿದ್ದಾಗಲಿಂದಲೂ ಕೂಡ ಅವರನ್ನು ನಾನು ಪ್ರೀತಿಸುತ್ತಾ ಅಭಿಮಾನಿಸುತ್ತಾ ಬಂದಿರುವಂಥ ವ್ಯಕ್ತಿ. ಸೊ ಆ ವ್ಯಕ್ತಿ ಇವತ್ತು ಕ್ಲಾಪ್ ಮಾಡಿಬಿಟ್ಟೆ. ಇನ್ನೇನು ಸಿನಿಮಾ ಸೆಟ್ ಏರಿ ಓಪನಿಂಗ್ ಆಗಿ ಅಥವಾ ಥಿಯೇಟರ್ ರಿಲೀಸ್ ಆಗಿಬಿಟ್ರೆ ಪಕ್ಕ ಅದು. ಯಾಕಪ್ಪ ಅಂದ್ರೆ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಕರುನಾಡ ರತ್ನ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅಪ್ಪು ಸಿನಿಮಾವನ್ನು ಕ್ಲಾಪ್ ಮಾಡಿದ್ದರು ರವಿಚಂದ್ರನ್ ಅವರೇ. ಸೊ ಈಗ ಗಿಲ್ಲಿ ಮೊಟ್ಟ ಮೊದಲ ಸಿನಿಮಾವನ್ನು ಕೂಡ ಕ್ಲಾಪ್ ಮಾಡ್ತಾರೆ ರವಿಚಂದ್ರನ್ ಅವರೇ. ಅಪ್ಪು ಸರ್ ಯಾವ ರೇಂಜಿಗೆ ಬೆಳೆದ್ರು ಗೊತ್ತಾ, ಒಂದು ಸಿನಿಮಾ ಕೂಡ ಫ್ಲಾಪ್ ಆಗಿಲ್ಲ. ಅದೇ ರೀತಿಯಾಗಿ ಗಿಲ್ಲಿಗಳು ಸಿನಿಮಾಗಳು ಕೂಡ ಫ್ಲಾಪ್ ಆಗುವುದಿಲ್ಲ, ಪಕ್ಕಾ ಗೆಲ್ತ ಸಿನಿಮಾ ಅಂತಕ್ಕಂಥ ಸೂಚನೆ ಕೊಡಾಕತ್ತೀವಿ. ಅದೇ ರೀತಿಯಾಗಿ ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅನ್ನೋದಕ್ಕೆ ಏನು ಸಾಕ್ಷ್ಯಪ್ಪ ಅಂತ, ನಾವು ಅವಾಗಿನ ಕಂಪ್ಯೂಟರ್ ಸಿಸ್ಟಮ್ ಇದು. ಆ ಟೂರಿಗೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಫೋಟೋಗ್ರಾಫರ್ ಮಾಡಿ ಅಲ್ಲಿಗೆ ಆತಗೆ ಹೇಳಿದ್ದೆ, ರವಿಚಂದ್ರನ್ ಸರ್ನ ಪಕ್ಕದಾಗಿಟ್ಟು ಒಂದು ಸ್ವಲ್ಪ ಫೋಟೋ ಹಾಕ್ರಿ ಅಂತ ಹೇಳಿದ್ದೆ. ಅವ್ರು ಹಾಕ್ಯಾರ ನೋಡ್ರಿ, ಆ ಫೋಟೋ ನಿಮ್ಮ ಮುಂದೆ ಕಣ್ಣು ಮುಂದೆ ಬರೋಕೆ ಅದು ನಾನೇ. ಸೊ ಇದಪ್ಪ ಯಾವ್ದು ಕೋಟ್ ಹಾಕೊಂಡಿರುವಂಥದ್ದು ನಾನೇ ಅಂತ ಹೇಳ್ತಾ, ಕೂನ ಸಿಕ್ಕಿಲ್ಲಪ್ಪ ಮತ್ತು ಕೂನ ಸಿಗಿಲ್ಲ ಅಂತ ಹೇಳಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಒಟ್ಟು ಗಿಲ್ಲಿ ಪಳಾರ್ ಗಿಲ್ಲಿ ರೋಚಿಗೆದ್ದನ. ಗಿಲ್ಲಿಗೆ ಹುಟ್ಟೊಬ್ಬದ ಶುಭಾಶಯಗಳು, ಮತ್ತೊಮ್ಮೆ ಶುಭಾಶಯಗಳು. ಕರ್ನಾಡಿನಲ್ಲಿ ನಿನ್ನ ಹೆಸರು ಚಿರಕಾಲವಾಗಿ ಉಳಿಯಲಿ, ನಿನ್ನ ಸಾಧನೆ ಸಾವಿರಾರು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಲಿ, ನಿನ್ನ ಕನಸುಗಳು ಎಲ್ಲವೂ ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಈ ವಿಡಿಯೋಕ್ಕೆ ಧನ್ಯವಾದಗಳು.